ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಕ್ಲಾಸಸ್ಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದೀವಿ. ಫೆಬ್ರವರಿ 10ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್, ಹಾಗೆ ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ ಕ್ಲಾಸಸ್ ಕೆಲವೇ ದಿನ ಇದೆ. ಅಡ್ಮಿಷನ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಜಾಯ್ನ್ ಆಗ್ಬೋದು. ತುಂಬ ಕಡಿಮೆ ಮೊತ್ತದಲ್ಲಿ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ತಿಳ್ಕೊಬೋದು. ನಿಮ್ಮ ಲೈಫಿಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ 7, 16, 25 ಈ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಹೇಗಿದೆ ಮುಂದಿನ ವರ್ಷ ಅಂತ ಹೇಳೋದಾದರೆ 2026 ಇಲ್ಲಿ ಚಂದ್ರನ 2 ಪ್ರಭಾವ 2 ಪ್ಲಸ್ 6 ಶುಕ್ರನ ಪ್ರಭಾವ, ಒಟ್ಟಾರೆ ಸೂರ್ಯನ ಪ್ರಭಾವ ಹೆಂಡಲ್ಲಿ ಬರುತ್ತೆ. ಸೂರ್ಯನಿಗೆ ಸ್ವಲ್ಪ 7ನೇ ಮನೆ 7ನೇ ನಂಬರು ಉತ್ತಮವಾಗಿರ್ತಕ್ಕಂಥದ್ದು. 7 ಸೀರೀಸ್ ಅಂತ ಕರಿತೀವಿ. 7, 16 ಮತ್ತು 25 ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಕೇತುವಿನ ಆಧಿಪತ್ಯ ಅಂತ ನಾವು ಇಂಡಿಯಾದಲ್ಲಿ ತಗೊಳ್ತೀವಿ. ಆದರೆ ಪಾಶ್ಚಾತ್ಯದಲ್ಲಿ ಅಂದರೆ ಆ ಕಡೆ ನಮ್ಮ ವೆಸ್ಟರ್ನ್ ಕಂಟ್ರೀಸಲ್ಲಿ ನೆಪ್ಚೂನ್ ಅನ್ನೋ ಗ್ರಹನ ತಗೊಳ್ತಾರೆ. ಸೊ ಇಲ್ಲಿ ಈ ಒಂದು ವಿಚಾರದಲ್ಲಿ 7ನೇ ತಾರೀಕು ಹುಟ್ಟಿರೋರ್ತಕ್ಕಂಥವ್ರು ಸ್ವಲ್ಪ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ನಂಬರ್ಗಿನ ಸೈಲೆಂಟ್ ನಂಬರ್ ಅಂತ ನಾವೇನು ಕರಿತೀವಿ, ಸೈಲೆಂಟ್ ನಂಬರೇ 7. ತುಂಬ ಸೈಲೆಂಟಾಗಿರ್ತಾರೆ. 7 ಮತ್ತು 16 ಮತ್ತು 25ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸೈಲೆಂಟ್ ವ್ಯಕ್ತಿಗಳು. ಸ್ವಲ್ಪ ಎಲ್ಲಿಂದ ಎಲ್ಲೇ ನೋಡಿ, ನೀವೊಂದು 100 ಜನ ನಿಲ್ಲಿಸಿ ನೋಡಿ, ಕಮ್ಮಿ ಅಂದ್ರೂ ಅವ್ರಿಗೆ 80% ಸ್ವಲ್ಪ ಸೈಲೆನ್ಸು. ಅವ್ರು ಪಾಡ್ಗೋಗಿರ್ತಾರೆ, ಮಾತು ಕಮ್ಮಿ. ಬಟ್ ಆದರೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಅವರು ಇದು ಜೊತೆಲಿರೋರು ಕಚ್ತಾರೆ ಅಂದರೆ ಅವರಷ್ಟು ಕಚ್ಚೋರು ಯಾರೂ ಇಲ್ಲ. ಸೈಲೆಂಟ್ ಜೊತೆಗೆ ಮಾತು ಜಾಸ್ತಿ ಅಂದರೆ 2 ಥರ ಇರ್ತವೆ. ಈ ಬೇರೆ ನಂಬರೆಲ್ಲ ಏನಾಗುತ್ತೆ, ಯಾರಾದರೂ ಸಿಕ್ಕೋರ್ದೆಲ್ಲ ಕಚ್ಚೋದೆ, ಸಿಕ್ಕೋರ್ದೆಲ್ಲನೂ ಕೂಡ ಮಾತು ಹೆಚ್ಚು. ಇವ್ರು ಮಾತ್ರ ಸೆಲೆಕ್ಟಿವ್ ಅಂತ ನಾವು ಕರಿತೀವಿ. ಸೊ ಹಾಗೆ ಈ ವ್ಯಕ್ತಿಗಳು ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಡಲ್ ಇರ್ತಾರೆ.